ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಜಗತ್ತಿನ ಅಸಲಿ ಸತ್ಯಗಳನ್ನು ಖಚಿತ ಮಾಹಿತಿಗಳೊಂದಿಗೆ ಹೇಳುವ ಕ್ರೈಮ್ ಫೈಲ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಆತ ಹಿಂದಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗೋ ಕ್ರೈಮ್ ಪ್ಯಾಟ್ರೋಲ್ ಕಾರ್ಯಕ್ರಮವನ್ನು ತಪ್ಪದೆ ನೋಡ್ತಿದ್ದ. ಪ್ರತಿ ಎಪಿಸೋಡ್ನಲ್ಲಿ ಕೊಲೆಗಾರರು ಯಾವ ರೀತಿ ಕೊಲ್ತಾರೆ, ಯಾವ ರೀತಿ ಪೊಲೀಸರಿಂದ ಬಚಾವಾಗ್ತಾರೆ ಅನ್ನೋದನ್ನ ಚಿತ್ತವಿತ್ತು ನೋಡ್ತಾ ಇದ್ದ ಆತ. ಅದನ್ನೇ ನಿಜ ಜೀವನದಲ್ಲಿಯೂ ಪ್ರಯೋಗ ಮಾಡಿ ಈಗ ಜೈಲು ಪಾಲಾಗಿದ್ದಾನೆ. ಜೊತೆಗೆ ತನ್ನೊಂದಿಗೆ ತನ್ನ ಸ್ನೇಹಿತರನ್ನು ಜೈಲಿನ ಕಂಬಿ ಎಣಿಸಲು ಕರೆದುಕೊಂಡು ಹೋಗಿದ್ದಾನೆ. ಕಲಬುರಗಿ ನಗರದಲ್ಲಿ ನಡೆದ ಈ ಸ್ಟೋರಿಯ ಫುಲ್ ಡೀಟೇಲ್ಸ್ ಇವತ್ತಿನ ಸಿಐಡಿಯಲ್ಲಿ. ಯಾವುದೇ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗೋ ಅಪರಾಧ ಜಗತ್ತಿನ ಮಾಹಿತಿಯ ಕಾರ್ಯಕ್ರಮಗಳ ಉದ್ದೇಶವಿಷ್ಟೇ. ಕೊಲೆ, ಸುಲಿಗೆ, ದರೋಡೆ, ಮೋಸ, ನಂಬಿಕೆ ದ್ರೋಹಗಳಂತ ಕೆಲಸಗಳನ್ನ ಮಾಡಿದವರು ಯಾವತ್ತೂ ಕಾನೂನಿನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಅವರು ಪೊಲೀಸರ ಬಲೆಗೆ ಬಿದ್ದೇ ಬೀಳ್ತಾರೆ. ಜೊತೆಗೆ ಈ ದೇಶದ ಕಾನೂನಿನ ಶಿಕ್ಷೆಗೆ ಗುರಿಯಾಗ್ತಾರೆ ಅನ್ನೋ ಉದ್ದೇಶದಿಂದಲೇ ಎಲ್ಲಿಯೇ ಕ್ರೈಮ್ಗಳು ನಡೆದರೂ ಅದನ್ನ ಮಾಧ್ಯಮಗಳು ಅದರ ಬಗ್ಗೆ ಎಳೆಯಾಗಿ ಬಿತ್ತರಿಸುತ್ತವೆ. ಇವುಗಳನ್ನ ನೋಡಿಯಾದರೂ ಕ್ರೈಮ್ ಮಾಡಬೇಕೆಂದುಕೊಂಡಿರುವ ಮನಸ್ಸುಗಳು ಬದಲಾಗಲಿ, ನಮ್ಮ ಸಮಾಜ ಅಪರಾಧ ಮುಕ್ತವಾಗಲಿ ಅನ್ನೋ ಉದ್ದೇಶ ಮಾಧ್ಯಮಗಳದ್ದಾಗಿರುತ್ತದೆ. ಹಿಂದಿ ಖಾಸಗಿ ವಾಹಿನಿಯೊಂದರಲ್ಲಿ ಕ್ರೈಮ್ ಪೆಟ್ರೋಲ್ ಎಂಬ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಮ್ಮ ದೇಶದ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಜಟಿಲವಾದ ಹಾಗೂ ಯಾವ ಸಾಕ್ಷ್ಯಗಳು ಇಲ್ಲದ ಸಾಕಷ್ಟು ಕೇಸ್ಗಳನ್ನು ಪತ್ತೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಇಂತಹ ಕುತೂಹಲಕಾರಿಯಾದ ಪ್ರಕರಣಗಳ ಮಾಹಿತಿ ಪಡೆಯೋ ಕ್ರೈಮ್ ಪೆಟ್ರೋಲ್ ತಂಡ ಇಡೀ ಪ್ರಕರಣವನ್ನ ಜೂನಿಯರ್ ಕಲಾವಿದರನ್ನ ಬಳಸಿ ಮರುಸೃಷ್ಟಿ ಮಾಡುತ್ತೆ. ಆ ಪ್ರಕರಣದಲ್ಲಿ ಕೊಲೆಗಾರರ ಸ್ಕೆಚ್ ಹೇಗಿತ್ತು, ಅವರು ಕೊಲೆ ಮಾಡಿದ ನಂತರ ಹೇಗೆ ತಪ್ಪಿಸಿಕೊಂಡ್ರು, ಆನಂತರ ಪೊಲೀಸರು ಯಾವ ರೀತಿಯಲ್ಲಿ ಕೊಲೆಗಾರರನ್ನ ಪತ್ತೆ ಹಚ್ಚಿದ್ರು, ಹೀಗೆ ಎಲ್ಲವನ್ನೂ ಕ್ರೈಮ್ ಪೆಟ್ರೋಲ್ ಎಂಬ ಕಾರ್ಯಕ್ರಮದಲ್ಲಿ ತೋರಿಸಲಾಗುತ್ತೆ. ಹೀಗಾಗಿ ಈ ಕಾರ್ಯಕ್ರಮ ದೇಶದ ಬಹುತೇಕ ಜನರ ಮನಸೂರೆಗೊಂಡಿದೆ. ಅಂದಹಾಗೆ ಕ್ರೈಮ್ ಪೆಟ್ರೋಲ್ ಎಂಬ ಕಾರ್ಯಕ್ರಮದಲ್ಲಿ ಎಲ್ಲಿಯೂ ಕ್ರೈಮ್ ವಿಜೃಂಭಣೆ ಇರೋದಿಲ್ಲ. ಕೊಲೆಗಾರ ಎಷ್ಟೇ ಚಾಣಾಕ್ಷನಾಗಿದ್ರೂ ಅವನು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹೀಗಾಗಿ ಕ್ರೈಮ್ ಮಾಡಬೇಡಿ, ಒಳ್ಳೆಯ ನಾಗರಿಕರಾಗಿರಿ ಅನ್ನೋ ಸಂದೇಶ ಆ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿರುತ್ತೆ. ಹೀಗೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ನಿಂತಿರೋ ಇವರೆಲ್ಲರೂ ವೆಲ್ ಎಜುಕೇಟೆಡ್ ಆಗಿದ್ದಾರೆ. ಇವರೆಲ್ಲ ಮೂಲತಃ ಕಲಬುರಗಿ ನಗರ ನಿವಾಸಿಗಳು. ಇವರು ಕಲ್ತಿದ್ದೊಂದು, ಆದರೆ ಮಾಡಿದ್ದು ಇನ್ನೊಂದು. ಹೀಗೆ ಮುಖ ತೋರಿಸಲು ಲಾಯಕ್ಕಿಲ್ಲದ ಈ ಜನರಲ್ಲಿ ಒಬ್ಬ MBBS ಡಾಕ್ಟರ್ ಆಗಿದ್ರೆ, ಇನ್ನೊಬ್ಬ ಸಿವಿಲ್ ಇಂಜಿನಿಯರ್, ಮತ್ತೊಬ್ಬ ಡಿಪ್ಲೊಮಾ ಪದವೀಧರ, ಮಗದೊಬ್ಬ MA ಪಾಸ್ ಮಾಡಿಕೊಂಡಿದ್ದಾನೆ. ಇವರೆಲ್ಲರನ್ನ ಬಿಡಿ, ಇವರಿದಾರಲ್ಲ, ಇವರು ಹಾಫ್ ಶರ್ಟ್ ಹಾಕೊಂಡಿರೋ ಮಹಾಶಯರು, ಇವರು ಕಲಬುರಗಿ ಮಹಾನಗರ ಸಭೆಯ ಹಾಲಿ ಸದಸ್ಯರು, ಅರ್ಥಾತ್ ಜನಪ್ರತಿನಿಧಿಗಳು. ಅರೆ, ಇಷ್ಟೆಲ್ಲ ಒಳ್ಳೆ ಹುದ್ದೆಯಲ್ಲಿದ್ರು, ಓದಿದ್ರು, ಇವ್ರು ಯಾಕೆ ಮಾಸ್ಕ್ ಹಾಕಿಕೊಂಡು ನಿಂತಿದ್ದಾರೆ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಿರಬಹುದು. ಕೇಳಿ ಹೇಳ್ತೀನಿ. ದುಡ್ಡು, ಆಸ್ತಿ, ಹಣ ಎನ್ನುವುದು ಎಂಥವರನ್ನು ಪಾತಕಿಗಳನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಈ ಕಾರ್ಪೊರೇಟರ್ ಮತ್ತು ವೆಲ್ ಎಜುಕೇಟೆಡ್ ಫೆಲೋಗಳೇ ಸಾಕ್ಷಿ. ತಲೆಯಲ್ಲೇನೋ ಹೈ ಕ್ವಾಲಿಫೈಡ್ ವಿದ್ಯೆ ಇತ್ತು, ಆದರೆ ಇವರ ಮನಸ್ಸಲ್ಲಿ ಲೋ ಕ್ಯಾಟಗರಿ ಆಸೆ ಇತ್ತು. ಹೀಗಾಗಿಯೇ ಶೇಖ್ ಅಜ್ಮಲ್ ಗೋಲಾ, ಫಕೀ ಗೋಲಾ, ಅಫ್ಜುಜ್ ಗೋಲಾ, ಅದ್ನಾನ್ ಗೋಲಾ, ಇರ್ಫಾನ್, ಇಮ್ತಿಯಾಜ್ ಜಮಿಯಾ, ಅರೀಫ್ ಮತ್ತು ಅಬ್ದುಲ್ ಎಂಬ ಈ 8 ಜನ ಸೇರಿ ತಮ್ಮದೇ ಕೋಮಿನ ಹಿರಿಯರಾದ ಜಮೀಲ್ ಅಹಮದ್ ಅನ್ನೋ 54 ವರ್ಷದ ಉದ್ಯಮಿಯನ್ನ ಕೊಂದು ಹಾಕಿದ್ದಾರೆ. ಹೌದು, ಹೈಲಿ ಕ್ವಾಲಿಫೈಡ್ ಯುವಕರಿಂದ ಕೊಲೆ ಆಗಿರೋ ವ್ಯಕ್ತಿಯ ಹೆಸರು ಜಮೀಲ್ ಅಹಮದ್ ಅಂತ.
ಕೊಲೆಯಾದ ಜಮೀಲ್ ಅಹಮದ್ ಕಲಬುರಗಿ ನಗರದ ಐವಾನ್ ಇ ಶಾಯಿ ಹತ್ತಿರವಿರೋ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ರು. ಜಮೀಲ್ ಅಹಮದ್ರು ತಾವಾಯಿತು ತಮ್ಮ ಸಂಸಾರವಾಯಿತು ಅಂತ ಇದ್ದವರು. ಕಲಬುರಗಿಯಲ್ಲಿ ಅವರದೇ ಆದ ಒಂದು ಉದ್ಯಮವಿತ್ತು. ನೆರೆಹೊರೆಯವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದ ಇವರನ್ನ ಪರಿಚಿತರೆಲ್ಲ ಜಮೀಲ್ ಚಾಚಾ ಅಂತಲೇ ಕರೆಯುತ್ತಿದ್ರು. ಈ ಜಮೀಲ್ ಅಹಮದ್ರಿಗೆ ಕಲಬುರಗಿಯ ನ್ಯೂ ಜೀವರ್ಗಿ ರೋಡ್ ಬಳಿ ಅಂದಾಜು 4 ರಿಂದ 5 ಕೋಟಿ ರೂಪಾಯಿ ಬೆಲೆ ಬಾಳುವ ನಿವೇಶನದ ಜಾಗವಿದೆ. ಆ ಜಾಗವೇ ಅವರ ಕೊಲೆಗೆ ಕಾರಣವಾಗಿತ್ತು. ಕಲಬುರಗಿಯ ನ್ಯೂ ಜೇವರ್ಗಿ ರೋಡ್ನಲ್ಲಿರೋ ಆ ಜಾಗದ ವಿಷಯವಾಗಿ ಜಮೀಲ್ ಅಹಮದ್ ಮತ್ತು ಗೋಲಾ ಕುಟುಂಬದ ನಡುವೆ ದಶಕಗಳಿಂದ ಗಲಾಟೆ ತಿಕ್ಕಾಟ ನಡೆಯುತ್ತಲೇ ಇತ್ತು. ಕೈಗಾರಿಕಾ ಪ್ರದೇಶದಲ್ಲಿರೋ ಆ ನಿವೇಶನದ ಜಾಗ ನಮಗೆ ಸೇರಿದ್ದು, ಅದನ್ನ ಬಿಟ್ಬಿಡು. ಕಲಬುರಗಿಯ ಮಹಾನಗರ ಪಾಲಿಕೆ ಸದಸ್ಯನಾದ ಅಜ್ಮಲ್ ಗೋಲಾ ಆಗಾಗ ಬೆದರಿಕೆ ಹಾಕ್ತಿದ್ದ. ಹೀಗಾಗಿ ಜಮೀಲ್ ಅಹಮದ್ ಆ ನಿವೇಶನದ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಜಮೀಲ್ ಅಹಮದ್ ನಿವೇಶನದ ಕೇಸನ್ನ ಹೈಕೋರ್ಟ್ಗೆ ಒಯ್ದಾಗ ಅಜ್ಮಲ್ ಗೋಲಾ ತಮ್ಮ ವಕೀಲರ ಮೂಲಕ ಕೂಡ ಪ್ರತಿವಾದವನ್ನ ಮಂಡಿಸಿದ್ರು. ಆದರೆ ಇತ್ತೀಚೆಗಷ್ಟೇ ತೀರ್ಪು ನೀಡಿದ ಹೈಕೋರ್ಟ್ ಈ ನಿವೇಶನ ಜಮೀಲ್ ಅವರಿಗೆ ಸೇರಿದೆ ಎಂದು ಹೇಳಿತು. ಯಾವಾಗ ಹೈಕೋರ್ಟ್ ಕೂಡ ಆ ನಿವೇಶನ ಜಮೀಲ್ಗೆ ಸೇರಬೇಕು ಎಂದು ಆದೇಶ ನೀಡಿತೋ ಆಗ ಅಜ್ಮಲ್ ಗೋಲಾ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಈ ಮೊದಲು ಕೆಳ ನ್ಯಾಯಾಲಯ ನೀಡಿದ ತೀರ್ಪನ್ನೇ ಎತ್ತಿ ಹಿಡಿಯುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಮಹಾನಗರ ಪಾಲಿಕೆ ಸದಸ್ಯನಾದ ಅಜ್ಮಲ್ ಗೋಲಾಗೆ ನುಂಗಲಾರದ ತುತ್ತಾಗಿತ್ತು. ಆ ಜಾಗವನ್ನು ಉಳಿಸಿಕೊಳ್ಳಲು ಮಾಡಿದ ಎಲ್ಲಾ ಶ್ರಮ ವ್ಯರ್ಥವಾಯಿತಲ್ಲ ಎಂದು ಮನಸ್ಸಿನೊಳಗೆ ಕತ್ತಿ ಮಸಿಯುತ್ತಿದ್ದ ಅಜ್ಮಲ್ ಗೋಲಾ ಹೇಗಾದ್ರೂ ಮಾಡಿ ನಿವೇಶನವನ್ನ ತಮ್ಮ ವಶಕ್ಕೆ ಪಡಿಬೇಕು ಎಂದು ತೀರ್ಮಾನಿಸ್ತಾನೆ. ತಾನೊಬ್ಬ ಜನರಿಂದ ಚುನಾಯಿತನಾದ ಕಾರ್ಪೊರೇಟರ್ ಅನ್ನೋದನ್ನು ಮರೆತ ಅಜ್ಮಲ್ ತನ್ನ ಸಹೋದರರ ಜೊತೆ ಸೇರಿ ಜಮೀಲ್ ಅವರ ಕೊಲೆಗೆ ಸ್ಕೆಚ್ ಹಾಕ್ತಾನೆ. ಒಬ್ಬ ಜನಪ್ರತಿನಿಧಿಯಾದ ಅಜ್ಮಲ್ ಗೋಲಾ ತಮ್ಮ ವಿರೋಧಿಯಾದ ಜಮೀಲ್ ಅವರನ್ನು ಕೊಂದಿದ್ದು ಹೇಗೆ? ಈ ಕೊಲೆಗೆ ಅಜ್ಮಲ್ನ ಸಹೋದರರು ಹೇಗೆ ಸಾಥ್ ನೀಡಿದ್ರು? ಅಸಲು ಆ ಜಾಗದಲ್ಲಿ ಅಂತಹದ್ದು ಏನಿತ್ತು ಅನ್ನೋ ಡೀಟೇಲ್ಸ್ ಹೇಳ್ತೀನಿ ಚಿಕ್ಕದೊಂದು ಬ್ರೇಕ್ನ ನಂತರ. ಅಜ್ಮಲ್ ಗೋಲಾ ಆ ನಿವೇಶನಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದ. ಹೇಗಾದ್ರೂ ಸರಿ ಆ ಆಸ್ತಿಯನ್ನ ತನ್ನ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ತಲೆ ಕೆಡಿಸಿಕೊಂಡು ಕುಳಿತಿದ್ದ. ಆ ವೇಳೆ ಅವನ ಬಳಿ ಬಂದ ಅವನ ತಮ್ಮ ಫಕೀಮ್, ಬಾಯ್ ಏ ಕಾಮ್ ಮುಜೆ ಚೋಡೋ ಮೇ ಸಬ್ ದೇಖ್ ಲೇತಾ ಹೂ ಅಂತಾನೆ. ಕಲಬುರಗಿ ಬಸ್ ನಿಲ್ದಾಣದಿಂದ ತಾಲೂಕು ಕೇಂದ್ರವಾದ ಜೀವರ್ಗಿ ಹೋಗಲು ಈ ಮೊದಲಿನಿಂದಲೂ ಕಲಬುರಗಿಯ ಹೃದಯ ಭಾಗದಲ್ಲಿಯೇ ಒಂದು ರಸ್ತೆ ಮಾರ್ಗವಿದೆ. ಮೊದಲೆಲ್ಲ ಎಲ್ಲ ವಾಹನಗಳು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದವು. ಯಾವಾಗ ಕಲಬುರಗಿಯ ಹೊರವಲಯದಲ್ಲಿ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆಯಾಯಿತು ಆಗ ಕಲಬುರಗಿಯ ಹೊರವಲಯದಲ್ಲಿ ರಿಂಗ್ ರೋಡ್ ಹುಟ್ಕೊಂಡಿತ್ತು. ಹಾಗೆ ಕಲಬುರಗಿಯ ಬಸ್ ನಿಲ್ದಾಣದಿಂದ ಜೀವರ್ಗಿಯ ರಸ್ತೆಯನ್ನ ಕೂಡೋ ಮಾರ್ಗವನ್ನೇ ನ್ಯೂ ಜೇವರ್ಗಿ ರೋಡ್ ಅನ್ನಲಾಗುತ್ತೆ. ನ್ಯೂ ಜೇವರ್ಗಿ ರೋಡ್ನಲ್ಲಿದ್ದ ಸಂಚಾರಿ ನ್ಯಾಯಪೀಠ ಸ್ಥಾಪನೆಯಾಗುತ್ತಿದ್ದಂತೆ ಅದರ ಸುತ್ತಲಿನ ಜಾಗಗಳಿಗೆ ಬಂಗಾರದ ಬೆಲೆ ಬಂದಿತು. ಜಮೀಲ್ ಹಾಗೂ ಅಜ್ಮಲ್ ಗೋಲಾ ಅವರ ನಡುವೆ ಸುಮಾರು 10 ವರ್ಷಗಳಿಂದ ವಿವಾದ ಹುಟ್ಟಿಸಿದ್ದ ಆ ಜಾಗ ಇದೇ ನ್ಯೂ ಜೇವರ್ಗಿ ರೋಡ್ನಲ್ಲಿತ್ತು. ಹೀಗಾಗಿ ಆ ಜಾಗ ಸದ್ಯದ ಮಾರುಕಟ್ಟೆ ಬೆಲೆ ಸುಮಾರು 4 ರಿಂದ 5 ಕೋಟಿಯಷ್ಟಿತ್ತು. ಅಜ್ಮಲ್ ಗೋಲಾನ ಹಿರಿಯರು ಕೂಡ ಆ ಜಾಗಕ್ಕಾಗಿ ಜಮೀಲ್ ಅಹಮದ್ ಅವರೊಡನೆ ವಿವಾದ ಮಾಡಿಕೊಂಡು ಸೋತಿದ್ರು. ಅಜ್ಮಲ್ ವಯಸ್ಸಿಗೆ ಬಂದ ನಂತರ ಮತ್ತೆ ಆ ಜಾಗಕ್ಕಾಗಿ ಮತ್ತೆ ತಕರಾರು ಎತ್ತಿದ.
ಕೋರ್ಟ್ ಕಚೇರಿಯಂತ ಲಕ್ಷಾಂತರ ರೂಪಾಯಿಗಳನ್ನ ಹಾಳು ಮಾಡಿಕೊಂಡಿದ್ದ. ಆದ್ರೆ ಅಜ್ಮಲ್ ಗೋಲಾ ಏನೇ ಪ್ರಯತ್ನ ಪಟ್ಟರು ಆ ಜಾಗ ಅವನ ಕೈವಶವಾಗಿರಲಿಲ್ಲ. ಈ ನಡುವೆ ಅಜ್ಮಲ್ ಕಲಬುರಗಿಯ ಮಹಾನಗರ ಪಾಲಿಕೆಗೆ ಕಾಂಗ್ರೆಸ್ ಸದಸ್ಯನಾಗಿ 16ನೇ ವಾರ್ಡ್ನಿಂದ ಆಯ್ಕೆಯಾಗ್ತಾನೆ. ಹಾಗೆ ರಾಜಕೀಯದ ನೆಲೆ ಪಡೆದುಕೊಂಡ ಅಜ್ಮಲ್ ಅಧಿಕಾರದ ಅಸ್ತ್ರಗಳನ್ನ ಪ್ರಯೋಗಿಸಿ ಆ ಜಾಗವನ್ನ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಜಮೀಲ್ ಅಹಮದ್ ಅವರಿಗೆ ನಿವೇಶನದ ವಿಷಯಕ್ಕೆ ಸಂಬಂಧಿಸಿದಂತೆ ಬೆದರಿಕೆ ಹಾಕ್ತಾರೆ. ಹೀಗಾಗಿ ಜಮೀಲ್ ರವರು 3 ರಿಂದ 4 ತಿಂಗಳ ಹಿಂದೆಯೇ ಕಲಬುರಗಿಯ ಠಾಣೆಗೆ ಹೋಗಿ ನನಗೆ ಜೀವ ಬೆದರಿಕೆ ಬರ್ತಾ ಇವೆ ಎಂದು ತಮ್ಮ ಅಳಲನ್ನ ತೋಡಿಕೊಳ್ತಾರೆ. ಆ ವೇಳೆ ಪೊಲೀಸರು ಕೇಸ್ ದಾಖಲಿಸುವಂತೆ ಹೇಳಿದರು. ಆದರೆ ಪ್ರಕರಣ ದಾಖಲಿಸಲು ಹಿಂಜರಿದ ಜಮೀಲ್ ಜೀವ ಬೆದರಿಕೆ ಹಾಕುತ್ತಿದ್ದವರನ್ನ ಕರೆಸಿ ಬುದ್ಧಿ ಹೇಳಿ ಅಂತ ಹೇಳಿದ್ರು. ಹೀಗಾಗಿ ಪೊಲೀಸರು ಜಮೀಲ್ಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಅವರನ್ನ ಹಿಂಬಾಲಿಸುವವರ ಮೇಲೆ ನಿಗಾ ಇಟ್ಟಿದ್ರು. ವಿವಾದಿತ ಜಾಗವನ್ನ ಪಡೆಯಲೇಬೇಕೆಂಬ ಹಠಕ್ಕೆ ಬಿದ್ದ ಅಜ್ಮಲ್ ಅದೊಂದು ದಿನ ತನ್ನ ಸಹೋದರರಾದ ಫಕೀಮ್ ಗೋಲಾ, ಅಫ್ಜುಜ್ ಗೋಲಾ ಹಾಗೂ ಅದ್ನಾನ್ ಗೋಲಾನ ಮುಂದೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆ ಜಾಗವನ್ನ ಬಿಡಬಾರ್ದು, ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡಲು ಸಿದ್ಧನಿದ್ದೇನೆ, ನೀವು ಸಿದ್ಧರಿದ್ದೀರಾ ಅಂತ ಕೇಳ್ತಾನೆ. ತನ್ನ 4 ಸಹೋದರರ ಮುಂದೆ ಅಜ್ಮಲ್ ಈ ಮಾತನ್ನ ಇಟ್ಟಾಗ ಎಲ್ಲರೂ ತಮ್ಮ ಅಗ್ರಜನ ಮಾತಿಗೆ ಒಪ್ತಾರೆ. ಆಗ ಶುರುವಾಗುತ್ತೆ ಜಮೀಲ್ನನ್ನ ಹತ್ಯೆ ಮಾಡೋ ಸ್ಕೆಚ್. ಅಸಲು ಈ ಗೋಲಾ ಸಹೋದರರು ಹೈಲಿ ಎಜುಕೇಟೆಡ್ ಆದವರು. ಎಲ್ಲರಿಗೂ ಒಂದು ಪ್ರೊಫೆಷನಲ್ ಜವಾಬ್ದಾರಿಗಳಿದ್ದವು. ಅಜ್ಮಲ್ ಕಾರ್ಪೊರೇಟರ್ ಆಗಿದ್ದ, ಇನ್ನೊಬ್ಬ MBBS ಸ್ಟೂಡೆಂಟ್ ಆಗಿದ್ರೆ, ಉಳಿದವರೆಲ್ಲ ಒಬ್ಬ ಸಿವಿಲ್ ಇಂಜಿನಿಯರ್, ಮತ್ತೊಬ್ಬ ಡಿಪ್ಲೊಮೊ, ಮಗದೊಬ್ಬ MA ಗ್ರಾಜ್ಯುಯೇಟ್ ಆಗಿದ್ದ. ಹೀಗೆ ಎಲ್ಲರೂ ವಿದ್ಯಾವಂತರೇ ಆಗಿದ್ರು. ತಮ್ಮ ತಮ್ಮ ವೃತ್ತಿಗಳನ್ನ ಚೆನ್ನಾಗಿ ಮಾಡಿಕೊಂಡಿದ್ರೆ ಅವರು ಆ ಜಾಗದ 10 ಪಟ್ಟಿನಷ್ಟು ಗಳಿಸಬಹುದಾಗಿತ್ತು. ಆದ್ರೆ ಜಿದ್ದು ಎಂಬುದಿದೆಯಲ್ಲ, ಅದು ಎಲ್ಲರನ್ನೂ ತಪ್ಪು ದಾರಿಗೆ ಎಳೆದು ಬಿಡುತ್ತೆ. ಗೋಲಾ ಸಹೋದರರು ಜಿದ್ದಿಗೆ ಬಿದ್ದಿದ್ರು. ಅವರ ಕಣ್ಣಿಗೆ ಆ ನಿವೇಶನ ಬಿಟ್ರೆ ಮತ್ತೇನೂ ಕಾಣಿಸ್ತಿರ್ಲಿಲ್ಲ. ತಾವೆಲ್ಲ ಹೈಲಿ ಎಜುಕೇಟೆಡ್ ಅನ್ನೋದನ್ನ ಮರೆತ ಅವರು ಥೇಟ್ ಸುಪಾರಿ ಹಂತಕರಂತೆ ಜಮೀಲ್ ಅಹಮದ್ ಕೊಲೆಗೆ ಸ್ಕೆಚ್ ಹಾಕಲು ಶುರು ಮಾಡಿದರು. ಗೋಲಾ ಸಹೋದರರಲ್ಲಿ ಒಬ್ಬನಾದ ಫಕೀಮ್ ಗೋಲಾಗೆ ಹಿಂದಿಯ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗೋ ಕ್ರೈಮ್ ಪೆಟ್ರೋಲ್ ಕಾರ್ಯಕ್ರಮವನ್ನ ನೋಡೋ ಹವ್ಯಾಸವಿತ್ತು. ಹೀಗಾಗಿ ಅವನೇ ಜಮೀಲ್ ಅಹಮದ್ ಅವರ ಕೊಲೆಯನ್ನ ಹೇಗ್ ಮಾಡೋದು, ಮಾಡಿದ ನಂತರ ಯಾವ ರೀತಿ ಸಾಕ್ಷ್ಯಗಳನ್ನ ನಾಶಪಡಿಸೋದು, ಆಮೇಲೆ ಪೊಲೀಸರು ನಡೆಸುವ ತನಿಖೆಯ ದಿಕ್ಕನ್ನ ಹೇಗ್ ತಪ್ಪಿಸೋದು ಅಂತ ಪ್ಲಾನ್ ಹಾಕ್ತಾನೆ. ಹಾಗೆ ಫಕೀಮ್ ಹಾಕಿದ್ದ ಸ್ಕೆಚ್ನ ಉಳಿದ 4 ಸಹೋದರರು ಮೆಚ್ಚಿಕೊಳ್ತಾರೆ. ಅಷ್ಟೇ ಅಲ್ಲ, ಕೊಲೆ ಮಾಡೋದಾದ್ರೆ ಇದೇ ಪ್ಲಾನ್ನಲ್ಲಿ ಮಾಡೋಣವೆಂದು ನಿರ್ಧರಿಸ್ತಾರೆ. ಕೊಲೆ ಮಾಡೋದು ಅಂದ್ರೆ ಸುಮ್ಮನೆ ಮಾತಾ? ಅಸಲು ಈ ವಿದ್ಯಾವಂತ ಗೋಲಾ ಸಹೋದರರು ಹಸಿಯಾದ ಚಿಕನ್ ಮಟನ್ನಲ್ಲಿದ್ದ ರಕ್ತವನ್ನು ಬಿಟ್ರೆ ಬೇರೆ ರಕ್ತವನ್ನ ನೋಡಿದವರೇ ಅಲ್ಲ. ಅಂತವರು ಕೊಲೆ ಮಾಡಲು ಹೊರಟಿದ್ರು, ಸ್ಕೆಚ್ ಏನೋ ಹಾಕಿದ್ರು. ಆದ್ರೆ ಧೈರ್ಯವಿರಬೇಕಲ್ಲ. ಹೀಗಾಗಿ ತಮ್ಮ ಜೊತೆ ಇರ್ಫಾನ್, ಇಮ್ತಿಯಾಜ್ ಮಿಯಾ, ಅರೀಫ್ ಮತ್ತು ಅಬ್ದುಲ್ ಅನ್ನೋ ಲೋಕಲ್ ಗೆಳೆಯರನ್ನ ಸೇರಿಸ್ಕೊಳ್ತಾರೆ. ಕಲಬುರಗಿಯ ಕಾರ್ಪೊರೇಟರ್ ಅಜ್ಮಲ್ ಗೋಲಾನ ತಮ್ಮ ಫಕೀಮ್ ಹಾಕಿದ ಸ್ಕೆಚ್ ಹೇಗಿತ್ತು? ಆ ಸ್ಕೆಚ್ ಪ್ರಕಾರವೇ ಆ ಅಷ್ಟು ಹಂತಕರು ಜಮೀಲ್ ಅಹಮದ್ ಎಂಬ ವೃದ್ಧನನ್ನ ಕೊಂದ್ರ. ಜಮೀಲ್ ಅಹಮದ್ ಕೊಲೆಯಾದ 12 ಗಂಟೆಗಳಲ್ಲಿಯೇ ಪೊಲೀಸರು ಹಂತಕರನ್ನ ಬಂಧಿಸಿದ್ದು ಹೇಗೆ? ಎಲ್ಲ ಡೀಟೇಲ್ ಆಗಿ ನೋಡೋಣ
ಮತ್ತೊಂದು ಚಿಕ್ಕ ಬ್ರೇಕ್ ನಂತರ ಹಿಂದಿ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗೋ ಕ್ರೈಮ್ ಪ್ಯಾಟ್ರೋಲ್ ಕಾರ್ಯಕ್ರಮವನ್ನ ವರ್ಷಾನುಗಟ್ಟಲೆ ತಪ್ಪದೆ ನೋಡಿ ಕೊಲೆಗೆ ಪ್ಲಾನ್ ಹಾಕಿದ್ದ ಫಕೀಂ ಗೋಲಾನ ಸ್ಕೆಚ್ ಫೇಲ್ ಆಗಿತ್ತು. ಜಮೀಲ್ ಅಹಮದ್ನನ್ನ ಕೊಂದ 12 ಗಂಟೆಗಳಲ್ಲಿಯೇ ಪೊಲೀಸರು ಎಲ್ಲ ಅಷ್ಟು ಹಂತಕರನ್ನ ಬಂಧಿಸಿದ್ರು. ಕಲಬುರಗಿಯ ನ್ಯೂ ಜೇವರ್ಗಿ ರಸ್ತೆಯಲ್ಲಿರೋ ನಿವೇಶನದ ಜಾಗಕ್ಕಾಗಿ ಜಮೀಲ್ ಅಹಮದ್ ಹಾಗೂ ಗೋಲಾ ಸಹೋದರರ ನಡುವೆ ವ್ಯಾಜ್ಯವಿತ್ತು. ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ದ ಈ ಕೇಸ್ನಲ್ಲಿ 54 ವರ್ಷದ ಜಮೀಲ್ ಅವರಿಗೆ ಜಯವಾಗಿತ್ತು. ಹೀಗಾಗಿ 4 ರಿಂದ 5 ಕೋಟಿ ಬೆಲೆ ಬಾಳುವ ಜಾಗವನ್ನ ಹೇಗ್ ಬಿಡೋದು ಅಂತ ಜಿದ್ದಿಗೆ ಬಿದ್ದ ಕಲಬುರಗಿಯ ಕಾರ್ಪೊರೇಟರ್ ಅಜ್ಮಲ್ ಗೋಲಾ ತನ್ನ ಸಹೋದರರು ಹಾಗೂ ಸ್ನೇಹಿತರ ಜೊತೆಗೂಡಿ ಜಮೀಲ್ ಅಹಮದ್ರನ್ನ ಕೊಲ್ಲಲು ಪ್ಲಾನ್ ಹಾಕಿ ಅವರ ಚಲನವಲನಗಳ ಮೇಲೆ ನಿಗಾ ಇಡ್ತಾರೆ. ಅದು ಇದೇ ತಿಂಗಳ 6ನೇ ತಾರೀಕು. ಮೊದಲಿನಿಂದಲೂ ಜಮೀಲ್ ಅಹಮದ್ ರವರ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದ ಗೋಲಾ ಸಹೋದರರು ಜಮೀಲ್ರನ್ನ ಕೊಲ್ಲಲು ಕಳೆದ ಸೋಮವಾರ ರಾತ್ರಿ 10:15ಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರು. ಅದು ಕಲಬುರಗಿಯ ರೈಲ್ವೆ ಸ್ಟೇಷನ್ ಹತ್ರ ಇರೋ ಗುರುದತ್ತ ಹೋಟೆಲ್. ಆ ಹೋಟೆಲ್ ಸುತ್ತಮುತ್ತಲಿನ ಪ್ರದೇಶ ರಾತ್ರಿಯ ವೇಳೆ ಒಂದಿಷ್ಟು ನಿರ್ಜನವಾಗಿರುತ್ತೆ. ಪ್ರತಿದಿನ ಜಮೀಲ್ ಅಹಮದ್ ರವರು ಅದೇ ದಾರಿಯಲ್ಲಿ ತಮ್ಮ ಮನೆಗೆ ಹೋಗ್ತಾ ಇದ್ರು. ಹೀಗಾಗಿ ಅವತ್ತು ಆ ಕತ್ತಲಲ್ಲಿ ಕುಳಿತ ಹಂತಕರು ಜಮೀಲ್ ಬರೋದನ್ನೇ ಕಾಯ್ತಾ ಇದ್ರು. ಹಂತಕರ ನಿರೀಕ್ಷೆಯಂತೆ ಜಮೀಲ್ ರವರು ಒಬ್ಬರೇ ಮನೆಗೆ ಹೊರಟಿದ್ರು. ಆ ಕೂಡಲೇ ಜಮೀಲ್ ಅಹಮದ್ ಮೇಲೆ ದಾಳಿ ಮಾಡಿದ್ದ ಅಜ್ಮಲ್ ಗೋಲಾ, ಫಕಿ ಗೋಲಾ, ಅಫ್ಜದ್ ಗೋಲಾ, ಅದ್ನಾನ್ ಗೋಲಾ, ಇರ್ಫಾನ್, ಇಮ್ತಿಯಾಜ್ ಮಿಯಾ, ಆರಿಫ್ ಮತ್ತು ಅಬ್ದುಲ್ ಒಬ್ಬಂಟಿಗಾರರಾದ 54 ವರ್ಷದ ವೃದ್ಧ ಜಮೀಲ್ ಅಹಮದ್ರನ್ನ ಗುರುದತ್ತ ಹೋಟೆಲ್ ಸಮೀಪದಲ್ಲಿರೋ ಕಡಗಂಜಿ ಗಲ್ಲಿಯಲ್ಲಿ ಎಳೆದುಕೊಂಡು ಹೋಗಿದ್ರು. ಜಮೀಲ್ ಅಹಮದ್ರನ್ನ ಕಡಗಂಜಿ ಗಲ್ಲಿಯಲ್ಲಿ ಎಳೆದುಕೊಂಡು ಹೋದ ಹಂತಕರು ಅವರ ಮೇಲೆ ದಾಳಿ ಮಾಡಲು ಮುಂದಾಗ್ತಾರೆ. ಆಗ ಎಲ್ಲರನ್ನೂ ತಡೆದ ಕ್ರೈಮ್ ಪೆಟ್ರೋಲ್ ಸ್ಪೆಷಲಿಸ್ಟ್ ಫಕೀಂ ಗೋಲಾ ಕೊಲೆ ಮಾಡೋದು ಹಾಗಲ್ಲ, ನಾನ್ ಹೇಳ್ದ ಹಾಗೆ ಮಾಡಿ ಅಂದಂತೆ. ಅವನ ಡೈರೆಕ್ಷನ್ ನಲ್ಲಿ ಕೊಲೆಗೆ ಇಳಿದ ಹಂತಕರು ಮೊದಲು ಜಮೀಲ್ ರವರ ಕಾಲಿನ ನರಗಳನ್ನ ಕಟ್ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಮಿಕಾಗೆ ಎದ್ದು ಓಡಲು ಆಗಲ್ಲ ಅನ್ನೋದು ಫಕೀಂನ ಪ್ಲಾನ್ ಆಗಿತ್ತು. ಹಾಗೆ ಜಮೀಲ್ ಅಹಮದ್ರನ್ನ ಕಾಲಿನ ನರ ಕಟ್ ಮಾಡಿದ ಹಂತಕರು ಆಮೇಲೆ ಅವರ ಹೊಟ್ಟೆ, ತಲೆ, ಕುತ್ತಿಗೆಗೆ, ಕೈಗಳಿಗೆ ಚಾಕುವಿನಿಂದ ಹಿರಿತಾರೆ. ಆ ವೇಳೆ ಹಂತಕರಿಗೆ ಜಮೀಲ್ ಕೂಗಾಟ ಕೇಳಿ ಯಾರೋ ಬಂದಂತೆ ಅನ್ಸುತ್ತೆ. ಹೀಗಾಗಿ ಹಂತಕರು ಅಲ್ಲಿಂದ ಪರಾರಿಯಾಗ್ತಾರೆ. ಇದರಲ್ಲಿ ತುಂಬ ಭೀಕರವಾಗಿ ಹತ್ಯೆ ಮಾಡಿರುವಂಥ ಪ್ರಕರಣ ಇದಾಗಿದೆ. ಇದರಲ್ಲಿ ಚಾಕುವಿಂದ ಸ್ಟ್ಯಾಬಿಂಗ್ ಮಾಡಿದ್ದಾರೆ ಮತ್ತು ಬಡಗಿಗಳು ತೊಗೊಂಡು ಹೆಡ್ ಇಂಜರಿ ಮಾಡಿದ್ದಾರೆ. ಆಮೇಲೆ ಅವನು ಇಮಿಡಿಯೇಟಾಗಿ ಅಲ್ಲಿಂದ ಓಡೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಕಾಲಿಂದು ಏನು ಈ ಪಾದದ ಮೇಲೆ ಬರುತ್ತೆ ಮೊಣಕಾಲು ಭಾಗ, ಅಲ್ಲಿ ಕೂಡ ಚಾಕುವಿಂದ ಬಲವಾಗಿ ಹೊಡೆದ್ಬಿಟ್ಟು ಅವ್ರನ್ನ ಓಡಾಡೋದ ರೀತಿಯಲ್ಲಿ ಡ್ಯಾಮೇಜ್ ಅಂದರೆ ಇಂಜುರಿ ಮಾಡಲಿಲ್ಲ. ನಿನ್ನೆ ಕೃತ್ಯ ನಡೆದಂಥ ಸಂದರ್ಭಕ್ಕಿಂತ ಮುಂಚೆ ನಿನ್ನೆ ಬೆಳಗ್ಗೆಯಿಂದನೂ ಸಂಬಂಧಪಟ್ಟ ವ್ಯಕ್ತಿ ಮತ್ತು ಅವರ ಸಹೋದರರು ಮತ್ತು ಸಹೋದರರ ಸ್ನೇಹಿತರು ಒಟ್ಟು 8 ಜನ ಬೆಳಗ್ಗೆಯಿಂದನೂ ಅವ್ರನ್ನ ವಾಚ್ ಮಾಡೋಂಥ ಕೆಲಸ ಮಾಡಿದ್ದಾರೆ. ಎಲ್ಲೆಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಅದೆಲ್ಲ ಕಂಪ್ಲೀಟ್ ವಾಚ್ ಮಾಡಿಬಿಟ್ಟು ಅವನು ಏಕಾಂಗಿಯಾಗಿ ಸಿಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಮಾಡಿರ್ತಾರೆ. ಹೀಗೆ ಜಮೀಲ್ ಅಹಮದ್ ಮೇಲೆ ಮಾರಣಾಂತಿಕ ದಾಳಿ ನಡೆಸಿದ ಅಜ್ಮಲ್ ಗೋಲಾ ಸಹೋದರರು ಹಾಗೂ ಸ್ನೇಹಿತರು ಕೃತ್ಯ ನಡೆಸಿದ ಜಾಗದಿಂದ ಪರಾರಿಯಾಗ್ತಾರೆ. ಅನಂತರ ಜಮೀಲ್ ಅಹಮದ್ ಅವರ ಮನೆಯವರಿಗೆ ವಿಷಯ ತಿಳಿದು
ಜಮೀಲ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದರೆ ತೀವ್ರ ರಕ್ತಸ್ರಾವವಾಗಿದ್ದರಿಂದ ಜಮೀಲ್ ಮರುದಿನ ಬೆಳಗ್ಗೆ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳಿತಾರೆ. ಜಮೀಲ್ ಅಹಮದ್ ಮೇಲೆ ಮಾರಣಾಂತಿಕ ದಾಳಿ ನಡೆದ ವಿಷಯ ತಿಳಿಯುತ್ತಿದ್ದಂತೆ ಆತನ ಮನೆಯವರು ಕಲಬುರಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು. ಜೊತೆಗೆ ಜಮೀಲ್ ಅಹಮದ್ ಮೇಲೆ ನಡೆದ ಈ ದಾಳಿಗೆ ಕಾರ್ಪೊರೇಟರ್ ಅಜ್ಮಲ್ ಗೋಲಾ ಸಹೋದರರೇ ಕಾರಣವಂತ ಹೇಳ್ತಾರೆ. ಹೀಗಾಗಿ ರಾತ್ರೋರಾತ್ರಿ ಆರೋಪಿಗಳ ಪತ್ತೆಗೆ 3 ತಂಡಗಳನ್ನು ರಚಿಸಿ ಕಾರ್ಯಾಚರಣೆ ನಡೆಸಿದ ಸ್ಟೇಷನ್ ಬಜಾರ್ ಸಿಬಿಐ ಗಂಗಾಧರ್ ರವರು ಘಟನೆ ನಡೆದ 12 ಗಂಟೆಗಳಲ್ಲಿಯೇ 8 ಜನ ಆರೋಪಿಗಳನ್ನ ಬಂಧಿಸಿ ಸ್ಟೇಷನ್ಗೆ ಎಳೆದು ತರ್ತಾರೆ. ಸಹೋದರರಾದ ಅಜ್ಮಲ್ ಗೋಲಾ, ಫಕಿ ಗೋಲಾ, ಹಫ್ಜುಜ್ ಗೋಲಾ, ಅದ್ನಾನ್ ಗೋಲಾ ಸೇರಿದಂತೆ ಈ ಕೊಲೆಗೆ ಸಹಕರಿಸಿದ ಇರ್ಫಾನ್, ಇಮ್ತಿಯಾಜ್ ಮಿಯಾ, ಅರೀಫ್ ಮತ್ತು ಅಬ್ದುಲ್ ರನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಾರೆ. ಆ ವೇಳೆ ಫಕೀಮ್ ತನ್ನ ಕ್ರೈಮ್ ಪೆಟ್ರೋಲ್ ಸ್ಟೋರಿಯನ್ನ ಹೇಳ್ತಾನೆ. ಬಂಧಿತರೆಲ್ಲ ಹೈಲಿ ಎಜುಕೇಟೆಡ್ ಆಗಿದ್ದು ಕೇಳಿ ಅರೆಸ್ಟ್ ಮಾಡಿದ ಪೊಲೀಸರಿಗೆ ನಿಜಕ್ಕೂ ಆಶ್ಚರ್ಯವಾಗಿತ್ತು. ಇದರಲ್ಲಿ 4 ಜನ ಆರೋಪಿಗಳು ಏನಿದ್ದಾರೆ ಅವರೆಲ್ಲ ಒಂದೇ ತಾಯಿ ಮಕ್ಕಳು, ಅಂದರೆ ಅಣ್ಣ ತಮ್ಮಂದರು. ಮತ್ತು ಇನ್ನು 4 ಜನ ಏನಿದ್ದಾರೆ ಅವರು ಕೂಡ ಈ ಮೊದಲ 4 ಆರೋಪಿಗಳು ಏನಿದ್ದಾರೆ ಅವರ ಸ್ನೇಹಿತರು, ತುಂಬ ಆತ್ಮೀಯವಾಗಿರುವಂಥವ್ರು. ಮತ್ತು ಅನ್ಫಾರ್ಚುನೇಟ್ ಅಂದರೆ ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ತುಂಬ ಕ್ವಾಲಿಫೈಡ್ ಇರುವಂಥವ್ರು. ಕೆಲವರು MBA ಮಾಡಿದ್ದಾರೆ, ಕೆಲವರು BE ಮಾಡಿದ್ದಾರೆ, ಕೆಲವರು ಫಾರ್ಮಸಿ ಮಾಡ್ತಾ ಇದ್ದಾರೆ, ಕೆಲವರು ಡಿಪ್ಲೊಮಾ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮುಗಿಸಿರುವಂಥವ್ರು ಒಂದು 2-3 ಜನ ಇದ್ದಾರೆ. ಪಾದದ ಹಿಂಭಾಗದಲ್ಲಿ ಕಾರ್ಟಿಲೇಜಸ್ ಬೋನ್ ಟೈಪ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿದರೆ ಅವ್ರು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಪರ್ಮನೆಂಟ್ ಇನ್ಕ್ಯಾಪಾಸಿಟೇಟ್ ಆಗ್ತಾರೆ ಅನ್ನುವಂಥ ಒಂದು ನಾಲೆಡ್ಜ್ ತಿಳ್ಕೊಂಡು ಈ ಕೃತ್ಯ ಮಾಡಿದ್ದಾನೆ. ಕ್ರೈಮ್ ಪೆಟ್ರೋಲ್ ಅನ್ನೋ ಒಂದು ಕಾರ್ಯಕ್ರಮ. ಒಟ್ನಲ್ಲಿ ಇಂದು ಇದ್ದು ನಾಳೆ ಅಳಿದು ಹೋಗುವ ಆಸ್ತಿಗಾಗಿ ಎಜುಕೇಟೆಡ್ ಆದ ಗೋಲಾ ಸಹೋದರರು ಹಾಗೂ ಸ್ನೇಹಿತರು ಜಮೀಲ್ ಅಹಮದ್ರನ್ನ ಕೊಲೆ ಮಾಡಿದ್ದಾರೆ. ಅಜ್ಮಲ್ ಗೋಲಾಗೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯವಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಕಾರ್ಪೊರೇಟರ್ ಆಗಿದ್ದ. ಇನ್ನು ಉಳಿದ 7 ಜನರು ಕೂಡ ವಿದ್ಯಾವಂತರಾಗಿದ್ದರು. ಅವರಿಗೂ ಕೂಡ ಅವರವರ ಕ್ಷೇತ್ರದಲ್ಲಿ ಒಳ್ಳೆಯ ಭವಿಷ್ಯವಿತ್ತು. ಆದರೂ ಕೂಡ ದುಡುಕಿದ್ದಾರೆ. ಕೊಲೆಯಾದ ಜಮೀಲ್ ಅಹಮದ್ ರವರ ಮನೆಯಲ್ಲಿ ನೋವು ಮುಗಿಲು ಮುಟ್ಟಿದೆ. ಇತ್ತ ನ್ಯೂ ಜೇವರ್ಗಿ ರೋಡ್ನಲ್ಲಿರೋ ಆ ನಿವೇಶನದಲ್ಲಿ ಧೂಳು ತುಂಬಿದೆ. ನೂರಾರು ಕ್ರೈಮ್ ಪ್ಯಾಟ್ರೋಲ್ ಎಪಿಸೋಡ್ಗಳನ್ನ ನೋಡಿದ್ದ ಫಕೀಮ್ ಪ್ರತಿ ಎಪಿಸೋಡ್ನಲ್ಲೂ ಕೊನೆಗೆ ಪೊಲೀಸರು ಹಂತಕರನ್ನ ಬಂಧಿಸ್ತಾರೆ ಅನ್ನೋ ವಿಷಯವನ್ನ ಮರ್ತಿದ್ದ ಅನ್ಸುತ್ತೆ. ಏನೇ ಇರಲಿ, ಟಿವಿ ಹಾಗೂ ಸಿನಿಮಾಗಳಲ್ಲಿ ಬರೋ ಯಾವುದೇ ಕ್ರೈಮ್ ಸನ್ನಿವೇಶಗಳನ್ನ ಅನುಕರಿಸಲು ಹೋಗಬಾರ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.